ಕೆಆರ್ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಕೆಆರ್ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇರುವಂತದ್ದು. ಅಶೋಕಪುರಂ ರಸ್ತೆಗಳಲ್ಲಿ ಯದುವೀರ್ ಒಡೆಯರಿಂದ ಮತಬೇಟೆ. ಯದುವೀರ್ ಒಡೆಯರ್ಗೆ ಅಭೂತಪೂರ್ವ ಸ್ವಾಗತ ಕೋರಲಾಗಿದೆ. ಹೂವಿನ ಹಾರ ಹಾಕಿ ಆರತಿ ಬೆಳಗಿ ಮಹಿಳೆಯರು ಸ್ವಾಗತಿಸಿದ್ದಾರೆ. ಅಶೋಕಪುರಂಗೂ ಅರಮನೆಗೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ಪೂರ್ವಜರ ಮೇಲೆ ನಿಮಗೆ ಅಪಾರ ಅಭಿಮಾನ ಇದೆ. ಈ ಬಾರಿ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ನೀಡಿ ಪ್ರಚಾರ ನಡೆಸಿ ಯದುವೀರ್ ಒಡೆಯರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೋಡ್ ಶೋನಲ್ಲಿ ಶಾಸಕ ಶ್ರೀವತ್ಸ ಸೇರಿದಂತೆ ಇನ್ನಿತರರು ಭಾಗಿಯಾಗಿರುವಂಥದ್ದು. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಎಲೆಕ್ಷನ್ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಕೇವಲ 8 ದಿನಗಳು ಮಾತ್ರ ಎಲೆಕ್ಷನ್ಗೆ ಬಾಕಿ ಇದೆ. ಅಭ್ಯರ್ಥಿಗಳು, ನಾಯಕರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಕೆಆರ್ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಅವರು ಅಬ್ಬರದ ಪ್ರಚಾರ ನಡೆಸ್ತಾ ಇರುವಂಥದ್ದು. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಅಶೋಕಪುರಂ ರಸ್ತೆಗಳಲ್ಲಿ ಮತಬೇಟೆ ನಡೆಸ್ತಾ ಇದ್ದಾರೆ. ಇನ್ನು ಯದುವೀರ್ ಒಡೆಯರ್ ಅವರಿಗೆ ಅಭೂತಪೂರ್ವ ಸ್ವಾಗತವನ್ನು ಕೋರಲಾಗಿದೆ. ಹೂವಿನ ಹಾರ ಹಾಕಿ ಆರತಿ ಬೆಳಗಿ ಮಹಿಳೆಯರು ಸ್ವಾಗತಿಸಿದ್ದಾರೆ. ಅಶೋಕಪುರಂಗೂ ಅರಮನೆಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಪೂರ್ವಜರ ಮೇಲೆ ನಿಮಗೆ ಅಪಾರ ಅಭಿಮಾನ ಇದೆ. ಈ ಬಾರಿ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ನೀಡಿ ಪ್ರಚಾರ ನಡೆಸಿ ಯದುವೀರ್ ಒಡೆಯರ್ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ರೋಡ್ ಶೋನಲ್ಲಿ ಶಾಸಕ ಶ್ರೀವತ್ಸ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಅತ್ಯಂತ ಪ್ರೀತಿಪೂರ್ವಕ ಜನರ ಭಾವನೆಗಳಿಗೆ ಆವತ್ತಿನ ಕಾಲದಿಂದ ಇಂದಿನವರೆಗೂ ಕೂಡ ಮೈಸೂರಿನ ಮಹಾರಾಜರು ಅಶೋಕಪುರನ ಪ್ರಮುಖ ಬೀದಿಗಳಲ್ಲಿ ಮೈಸೂರಿನ ಬೆಂಬಲದೊಂದಿಗೆ ಅಶೋಕಪುರಂನಲ್ಲಿ ಇಡೀ ಗ್ರಾಮ ಒಂದು ಅವನ ಅಪವಾದಾಯ ಚೌಧರಿ ನಾಗರ ಕೃಷ್ಣರಾಜ ಯದುವೀರವರು ಹಿಂದೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಂದರೆ ಅವರ ಕುರಿತು ಕಮಲದ ಕುರಿತು ಪವಿತ್ರವಾದ ಮಾತುಗಳನ್ನು ಬಂದಿದ್ದಾರೆ. ಕಮಲದ ಹೊರತು ಕಾರ್ಖಾನೆಯ ನಿರ್ಮಾಣ ವಲಯ ಕುಟುಂಬ ತನಕನ್ನ ನಿರ್ಮಾಣ ಮಾಡತಕ್ಕದ್ದು ಮೈಸೂರಿನ ರಾಜ ಕುಟುಂಬ. ಅಶೋಕಪುರಂ ಬಡಾವಣೆಯ ಪ್ರತಿ ಮನೆಯಲ್ಲಿ ಮಹಾರಾಜರಿಗೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ ಬಂಧುಗಳೇ. ಶಾಸಕರಾದ ಟಿ ಎಸ್ ಶ್ರೀವತ್ಸ ಅವರ ನೇತೃತ್ವದಲ್ಲಿ